ಹೆಲೋ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೊಬೈಲ್ ಅನ್ನೋದು ಒಂದು ಬ್ಯೂಟಿಫುಲ್ ಟೆಕ್ನಾಲಜಿ ಅಂತ. ಈ ಮೊಬೈಲು ನಿಮ್ಮ ಒಬ್ಬ ಒಳ್ಳೆಯ ಗುಲಾಮನೂ ಹೌದು, ಒಬ್ಬ ಕೆಟ್ಟ ಮಾಲೀಕನೂ ಹೌದು. ಮೊಬೈಲನ್ನ ಒಬ್ಬ ಒಳ್ಳೆಯ ಗುಲಾಮನನ್ನಾಗಿ ನೋಡ್ಕೊಳ್ತಿರೋ ಅಥವಾ ಒಬ್ಬ ಕೆಟ್ಟ ಮಾಲೀಕನ ತರ ನೋಡ್ಕೊಳ್ತಿರೋ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಪ್ಲಿಕೇಶನ್ ಗಳನ್ನ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಗಳಿಂದ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು, ನಿಮ್ಮ ಸ್ಟಡಿಯನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು, ಒಂದು ಸ್ಮಾರ್ಟ್ ವೇನಲ್ಲಿ ನೀವು ಓದಬಹುದು ಮತ್ತು ನಿಮ್ಮ ಮಾರ್ಕ್ಸ್ ಕೂಡ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಬೈ ದ ವೇ, ಇದು ಯಾವುದೇ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ, ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ, ಒಂದೊಳ್ಳೆ ನಾಲೆಜ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್, ಮೊದಲನೇದಾಗಿ ಅಲಾರ್ಮಿ ಪ್ರಾಬ್ಲಮ್ ಏನು ಅಂದ್ರೆ, ರಾತ್ರಿ ಬೇಗ ನಿದ್ದೆ ಬರಲ್ಲ, ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ. ನಾನು ಪಕ್ಕಾ ಬೆಳಗ್ಗೆ ಎದ್ದೇಳ್ತೀನಿ, ಓದ್ಕೋತೀನಿ ಅಂತ ಚಾಲೆಂಜ್ ಏನೋ ಮಾಡಿ ಮಲಗಿರ್ತೀರಾ, ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲಿಗೆ ಬಂತು ಸಂಗಯ್ಯ, ಮತ್ತೆ ಅಲ್ಲಿಗೆ ಬಂತು ಸಂಗಯ್ಯ. ಆ ಅಲಾರ್ಮ್ ಏನೋ ಬಡ್ಕೊಳ್ಳುತ್ತೆ, ಆದ್ರೆ ಅದನ್ನ ಸ್ನೂಸ್ ಮಾಡಿ ಮತ್ತೆ ದಬ್ಬಾಕೊಂಡ್ಬಿಡೋದು. ಸೊ ಇದಕ್ಕೊಂದು ಸೊಲ್ಯೂಷನ್ನು ಈ ಅಪ್ಲಿಕೇಶನ್ನು. ಇದು ನಿಮಗೆ ಅಲಾರ್ಮ್ ಆದ್ಮೇಲೆ ಲಿಟ್ರಲಿ ಮಲ್ಕೊಳ್ಳೋದಕ್ಕೆ ಬಿಡಲ್ಲ. ಅವ್ರ ಟ್ಯಾಗ್ ಲೈನ್ ಹೇಳುತ್ತೆ ಸ್ಲೀಪ್ ಇಫ್ ಯು ಕ್ಯಾನ್ ಅಂತ. ಇದರಲ್ಲಿ ಅಲಾರಾಮ್ ಸೆಟ್ ಮಾಡುವಾಗ ಒಂದಿಷ್ಟು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಬೆಳಗ್ಗೆ ಅಲಾರಾಮ್ ಆದ್ಮೇಲೆ ಆ ಟಾಸ್ಕ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಅಲಾರಾಮ್ ಆಫ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಉತ್ತರ ಕೊಡೋವರೆಗೂ ಅಲಾರ್ಮ್ ಆಫ್ ಆಗೋಲ್ಲ, ಅಲಾರ್ಮ್ ಆಫ್ ಆದ್ಮೇಲೆ ನಿಮಗೆ ನಿದ್ದೆನೇ ಇರಲ್ಲ. ಉತ್ತರ ಕೊಡುವಷ್ಟರಲ್ಲಿ ನಿದ್ದೆನೆ ಹೊರಟೋಗಿರುತ್ತೆ, ಅವಾಗ ಈಸಿಯಾಗಿ ಎದ್ದು ಓದ್ಕೋಬಹುದು. ಅಪ್ಲಿಕೇಶನ್ ನಂಬರ್ 2, ತುಂಬಾ ಸಾರಿ ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸ್ ಪ್ರಾಬ್ಲಮ್ಗಳನ್ನ ಬಿಡಿಸ್ತಾ ಎಲ್ಲೋ ಒಂದು ಕಡೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಮುಂದೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಿಸ್ಟೇಕ್ ಹೊಡಿತಿದೆ ಅನ್ನೋದೇ ಗೊತ್ತಾಗಲ್ಲ. ಇಂತಹ ಸಿಚುವೇಶನ್ ಗಳಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಸೋಕ್ರಾಟಿಕ್. ಈ ಅಪ್ಲಿಕೇಶನ್ ಇಂದ ನಿಮ್ಮ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು. ನಿಮ್ಮ ಪ್ರಶ್ನೆಯ ಒಂದು ಫೋಟೋವನ್ನ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಇದರಲ್ಲಿ ನಿಮಗೆ ಸಿಗುತ್ತಾ ಹೋಗುತ್ತೆ. ಅಂಡ್ ಗೈಸ್, ಇದರಲ್ಲಿ ಕೇವಲ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಹಿಸ್ಟರಿ, ಇಂಗ್ಲಿಷ್, ಎಕನಾಮಿಕ್ಸ್ ಮತ್ತು ಇನ್ನು ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಉತ್ತರಗಳನ್ನ ಹುಡುಕೋಬಹುದು. ಅಪ್ಲಿಕೇಶನ್ ನಂಬರ್ 3, ಅದೊಂದು ಮಾತಿದೆ, ಒಳ್ಳೆಯ ರಿಸಲ್ಟ್ ಒಳ್ಳೆಯ ಆಕ್ಷನ್ ಗಳಿಂದ ಬಂದಿರುತ್ತೆ, ಒಳ್ಳೆಯ ಆಕ್ಷನ್ಗಳು ಒಳ್ಳೆಯ ಹ್ಯಾಬಿಟ್ ಗಳಿಂದ ಬಂದಿರುತ್ತೆ ಅಂತ. ಅದಕ್ಕೆ ಹ್ಯಾಬಿಟ್ ಚೆನ್ನಾಗಿದ್ರೆ ಆಕ್ಷನ್ಗಳು ಚೆನ್ನಾಗಿರ್ತವೆ, ಆಕ್ಷನ್ಗಳು ಚೆನ್ನಾಗಿದ್ರೆ ನಮ್ಮ ರಿಸಲ್ಟ್ ಕೂಡ ಬೊಂಬಾಟಾಗಿರುತ್ತೆ. ಸೊ ಹ್ಯಾಬಿಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ಸಹಾಯ ಮಾಡುತ್ತೆ. ಎಕ್ಸಾಮ್ ಟೈಮ್ ನಲ್ಲಿ ಒಳ್ಳೆಯ ಹ್ಯಾಬಿಟ್ ಗಳಿಂದ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಲೂಪ್ ಹ್ಯಾಬಿಟ್ ಟ್ರ್ಯಾಕರ್. ಈ ಅಪ್ಲಿಕೇಶನ್ ನಿಮಗೆ ಹೆಲ್ಪ್ ಮಾಡುತ್ತೆ ಒಂದು ಒಳ್ಳೆಯ ಹ್ಯಾಬಿಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ಮತ್ತು ನಿಮ್ಮ ಗೋಲ್ಗಳನ್ನ ಅಚೀವ್ ಮಾಡೋದಕ್ಕೆ. ಈ ಅಪ್ಲಿಕೇಶನ್ ಇಂಟರ್ಫೇಸ್ ತುಂಬಾನೇ ಈಸಿ ಆಗಿದೆ. ನಿಮ್ಮ ಹ್ಯಾಬಿಟ್ ಗಳನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಮ್ಯಾಪ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಗಳ ಮುಖಾಂತರ ತಿಳಿಸಿಕೊಡುತ್ತೆ. ಅಪ್ಲಿಕೇಶನ್ ನಂಬರ್ 4, ಮೈಕ್ರೋಸಾಫ್ಟ್ ಆಫೀಸ್ ಲೆನ್ಸ್. ಸ್ಕೂಲ್ ಕಾಲೇಜಲ್ಲಿ ಅಥವಾ ಬೇರೆ ಫ್ರೆಂಡ್ಸ್ ಕೊಟ್ಟಿರುವಂತಹ ನೋಟ್ಸ್ ಅನ್ನ ಬರ್ಕೊಂಡು ಕೊಡೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಇನ್ಫ್ಯಾಕ್ಟ್ ಜೆರಾಕ್ಸ್ ಮಾಡಿಸ್ಕೋಬಹುದು, ಆದ್ರೆ ಮೊಬೈಲ್ ನಲ್ಲಿ ಬೇಕು ಅಂತ ಅಂದ್ರೆ ಈ ಅಪ್ಲಿಕೇಶನ್ ಇಂದ ನೀವು ಯಾವುದೇ ಡಾಕ್ಯುಮೆಂಟ್ ಅಥವಾ ಪೂರ್ತಿ ಬುಕ್ ಅನ್ನ ನೀವು ಸೇವ್ ಮಾಡ್ಕೊಳ್ಬಹುದು. ಈ ಅಪ್ಲಿಕೇಶನ್ ಇಂದ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ, ಇಮೇಜ್ ಅನ್ನ ಕ್ಲಿಕ್ ಮಾಡಿದ್ರೆ ಅದನ್ನ PDF ಫಾರ್ಮ್ ಅಲ್ಲಿ ಆಗಿರ್ಬೋದು ಅಥವಾ ವರ್ಡ್ ಫಾರ್ಮ್ ಅಲ್ಲಿ ಅಥವಾ PPT ಫಾರ್ಮ್ ಅಲ್ಲಿ ಕೂಡ ನಾವು ಕನ್ವರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬಹುದು. ಇದೊಂದು ಬ್ಯೂಟಿಫುಲ್ ಅಂಡ್ ಯೂಸ್ಫುಲ್ ಅಪ್ಲಿಕೇಶನ್ ನಿಮ್ಮ ಪ್ರೊಡಕ್ಟಿವಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ. ಅಪ್ಲಿಕೇಶನ್ ನಂಬರ್ 5, ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ವಿಷಯಗಳ ಬಗ್ಗೆ ಒಂಚೂರಾದ್ರೂ ಗೊತ್ತಿರುತ್ತೆ. ಅದೊಂದು ಮಾತಿದೆ, ಜ್ಞಾನ ಹಂಚಿಕೊಂಡಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಅಂತ. ಇದನ್ನೇ ರಿಲೇಟ್ ಮಾಡುತ್ತೆ ಈ ಬ್ರೈನ್ಲಿ ಅಪ್ಲಿಕೇಶನ್. ಗೊತ್ತಿರೋದನ್ನ ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋರಿಂದ ಗೊತ್ತು ಮಾಡಿಸೋದು ಈ ಅಪ್ಲಿಕೇಶನ್ ದ ಒಂದು ಕೆಲಸ. ಒಂಥರ ಕಂಬೈನ್ ಸ್ಟಡಿ ಮಾಡ್ದಂಗೆ. ಈ ಅಪ್ಲಿಕೇಶನ್ ಅಲ್ಲಿ ನೀವು ಬೇರೆಯವರಿಂದ ನಿಮ್ಮ ಕ್ವಶನ್ ಗಳನ್ನ ಕೇಳಿ ಉತ್ತರ ಪಡ್ಕೊಳ್ಬಹುದು. ನಿಮಗೆ ಗೊತ್ತಿರುವಂತಹ ಉತ್ತರಗಳನ್ನ ನೀವು ಶೇರ್ ಮಾಡ್ಕೊಳ್ಬಹುದು, ಬೇರೆಯವರಿಗೆ ತಿಳಿಸಬಹುದು. ಎಕ್ಸಾಮ್ಗೆ ಒಂದೊಳ್ಳೆಯ ಪ್ರಿಪ್ರೇಷನ್ ಇದು ನಿಮಗೆ ಕೊಡುತ್ತೆ. ಎಕನಾಮಿಕ್ಸು, ಬಯಾಲಜಿ, ಫಿಸಿಕ್ಸು, ಯಾವುದೇ ವಿಷಯ ಆಗಿರಲಿ, ಈ ಒಂದಿಷ್ಟು ಅಪ್ಲಿಕೇಶನ್ಗಳು ನಿಮ್ಮ ನಾಲೆಜ್ಗೆ ಸಮಥಿಂಗ್ ಎಕ್ಸ್ಟ್ರಾ ಮಸಾಲೆಯನ್ನ ಹಾಕುತ್ತೆ ಅನ್ನುವಂತಹ ಉದ್ದೇಶದಿಂದ ಸಜೆಸ್ಟ್ ಮಾಡಿದ್ದೀನಿ. ನಿಮ್ಮ ಸ್ಟಡಿಯಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಒಂದಿಷ್ಟು ವ್ಯಾಲ್ಯೂವನ್ನ ಇವು ಆ್ಯಡ್ ಮಾಡ್ತವೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.